ಅಶ್ವಿನ್, ಈ ವಿಚಾರದಲ್ಲಿ ಈಗ ದೇವೇಗೌಡರು ಹೇಳಿದರೆ ಅಕ್ಷಯ ಪಾತ್ರೆ ಕೊಟ್ಟಿದ್ದು, ಹಾಗಿದ್ದಾಗ ಸಾಲ ಯಾಕೆ ಜಾಸ್ತಿ ಆಯಿತು? ಸಿದ್ದರಾಮಯ್ಯ ಕರೆಕ್ಟ್ ಆಗಿದೆ ಅನ್ಸುತ್ತೆ, ವ್ಯಾಲಿಡ್ ಪಾಯಿಂಟು. ಸಾಲ ಯಾಕೆ ಜಾಸ್ತಿ ಆಯಿತು? ಅಕ್ಷಯ ಪಾತ್ರೆ ಕೊಡೋದೇ ಆದರೆ 58,000 ಕೋಟಿಯಿಂದ 1,80,000 ಕೋಟಿಗೆ ಹೇಗೆ ಹೋಯ್ತದು? ಸರ್, ಇವತ್ತು 70 ವರ್ಷ ಆಳಿದಂಥ ಕಾಂಗ್ರೆಸ್ ನಾಯಕರುಗಳು ಶ್ರೀಮಂತರಾಗಿದ್ದಾರೆ, ಅಗರ್ಭ ಶ್ರೀಮಂತರಾಗಿದ್ದಾರೆ. ದೇಶದಲ್ಲಿರ್ಬೋದು, ರಾಜ್ಯದಲ್ಲಿ ಜನರು ಬಡವರಾಗೇ ಇದ್ದಾರೆ, ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ದೇಶದ ವಿಚಾರ ಬಂದಾಗ ಎಲ್ರಿಗೂ ಗೊತ್ತಿದೆ ದೇಶ ಯಾವ ಪಥದಲ್ಲಿ ಹೋಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾವು ಪ್ರೋಸ್ ಆ್ಯಂಡ್ ಕಾನ್ಸ್ ನಾವೇನಾದರೂ ಒಂದು ಚಿಕ್ಕದು ಕೆದಕಿ ತೆಗಿಬೇಕಂದ್ರೆ ಸಾಕಷ್ಟು ವಿಚಾರಗಳಿರುತ್ತೆ. ಅಕ್ಷಯ ಪಾತ್ರೆ ಅಂದರು, ಹೌದು. ಈಗ ಕೇಂದ್ರದವರು ಆ ಚಮ್ನ ಕೊಟ್ಟಿರೋದು ಖಾಲಿ ಚಮ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನಾನು ಹಿಂದೆ ಆರಂಭದಲ್ಲೂ ಹೇಳ್ತಿದ್ದೆ, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ಅಂತ ಎಲ್ಲಾದರೂ ಹೇಳ್ಕೊಳ್ತಿದ್ದಾರಾ? ಯಾವುದಾದ್ರೂ ಒಂದು ಉದಾಹರಣೆ. ನಾನು ಮೇಕೆದಾಟು ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ಮೇಕೆದಾಟು ಬಗ್ಗೆ ಇವತ್ತೇ ಅವರು ಧರಣಿ ಕೂರಲಿ ಸರ್, ಚುನಾವಣೆ ಆದ ನೆಕ್ಸ್ಟ್ ದಿನ ಉಪವಾಸ ಸತ್ಯಾಗ್ರಹ ಕೂರಲಿ, ಎಲ್ಲ ಪಕ್ಷದವ್ರನ್ನೂ ಕರೀಲಿ, ಮಾಡೋಣ ಎಲ್ಲರೂ ಸೇರಿಕೊಂಡು. ನಾವು ಯಾಕೆ ಬೇರೆ ರಾಜ್ಯಕ್ಕೆ ಎದುರುಕೊಂಡು ಬರೀ ರಾಜಕೀಯ ಮಾಡಬೇಕು? ಮೇಕೆದಾಟು ವಿಚಾರದಲ್ಲಿ ಎಲ್ರಿಗೂ ಗೊತ್ತಿದೆ ಸೈಂಟಿಫಿಕಲಿ ಹೇಗಾಗಬೇಕು ಅಂತ, ಕಾನೂನಾತ್ಮಕವಾಗಿ ಹೇಗಾಗಬೇಕು ಅಂತ. ಬರೀ ಪಾದಯಾತ್ರೆ ಮೂಲಕದಲ್ಲಿ ಮೇಕೆದಾಟು ಕಟ್ತೀವಿ ಅಂತ ಅಂದರೆ ಅದು ಮೂರ್ಖತನ ಅಂತಲೇ ಹೇಳ್ಬೋದು. ಚೊಂಬು ತಗೊಂಡು ಬಂದಿದ್ದಾರಲ್ಲ ಸರ್, ಶಿಕ್ಷಣ ಇಲಾಖೆಗೆ ಏನು ಮಾಡಿದ್ರು, ಆರೋಗ್ಯ ಇಲಾಖೆಗೆ ಏನು ಮಾಡಿದ್ರು, ಸಹಕಾರಿ ಕ್ಷೇತ್ರಕ್ಕೆ, ಮೀನುಗಾರರಿಗೆ ಏನು ಮಾಡಿದ್ರು, ಹೈನುಗಾರಿಕೆಗೆ ಏನು ಮಾಡಿದ್ರು, ಇದನ್ನೆಲ್ಲ ಒಂದೊಂದು ಹೇಳ್ತಾ ಹೋದರೆ ಒಪ್ಕೊಳ್ಳೋಣ ಸರ್. ಚೊಂಬು ಇವರು ಅಕ್ಷಯ ಪಾತ್ರೆ ಮಾಡಿದರು, ದೊಡ್ಡಗೌಡರು ಅದನ್ನೇ ಹೇಳ್ತಿರೋದು. ನೀವು ಚೊಂಬುನೇ ತೋರಿಸ್ತಿರೋದು, ಅದನ್ನು ನೀವು BJP-ಅವ್ರಿಗೆ ಹೋಲಿಸ್ಬೇಡಿ. ಅಕ್ಷಯ ಪಾತ್ರೆ ಮಾಡಿದಿದ್ರೆ ನೀವು ಅವಾಗ ಚೊಂಬು ಅಂತ ಹೇಳಿ. ನೀವು ಕಳೆದ 1 ವರ್ಷದಲ್ಲಿ ಏನು ಮಾಡಿದ್ದೀರಾ? ನೀರಾವರಿ ವಿಚಾರದಲ್ಲಿ ಬಂದಾಗ ದೊಡ್ಡಗೌಡರು ಕರೆಕ್ಟಾಗಿ ಹೇಳ್ತಾರೆ, ಹಾಗೆ ಅಂತಾರೆ ಸರ್. ಇನ್ನೊಂದು ಉದಾಹರಣೆ ಕೊಡ್ತೀನಿ ಸರ್. 92 ಅಡಿ ನೀರಿದ್ರೂ KRS ಡ್ಯಾಮಲ್ಲಿ ಬೆಂಗಳೂರಲ್ಲಿ ನೀರಿನ ಅಭಾವ ಇರ್ತಿರ್ಲಿಲ್ಲ ಸರ್, ರೈತರು ನಾಲೆಗಳಿಗೆ ಅಭಾವ ಇರ್ತಿರ್ಲಿಲ್ಲ. 72 ಅಡಿ ಇದ್ದಾಗ್ಲೂ ರೈತರು ನಾಲೆಗಳಿಗೂ ನೀರು ಹರಿತಿತ್ತು, ಬೆಂಗಳೂರಿಗೂ ಕುಡಿಯೋ ನೀರಿನ. ಇವತ್ತು ಕೃತಕವಾದಂಥ ನೀರಿನ ಅಭಾವ ಸೃಷ್ಟಿಸಿರೋದು ಯಾರು ಸರ್? ಕಳೆದ 9 ತಿಂಗಳಿಂದ 92 ಅಡಿ ಇದ್ದಾಗಲೇ ಕೃತಕವಾದಂಥ ನೀರಿನ ಅಭಾವ ತಂದೊಡ್ಡ ಒಡ್ಡಿದವ್ರು ಯಾರು ಸರ್? ಗೊತ್ತಿತ್ತಲ್ವಾ? ಇದೇ ವಿಚಾರಕ್ಕೆ ದೊಡ್ಡಗೌಡರು ಹೇಳ್ತಿರೋದು, ನೀವು ಅಕ್ಷಯ ಪಾತ್ರೆ ಮಾಡಿ ತೋರಿಸಿ ಜನಕ್ಕೆ. ಜನರು ನಿಮ್ಗೊಂದು ಗುಡ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ದೇಶ ಯಾವ ಪಥದಲ್ಲಿ ಹೋಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಕರ್ನಾಟಕನೂ ಅದೇ ರೀತಿ ತಗೊಂಡೋಗಿ, ಜನರು ಅದೇ ಜನ ನಿಮ್ಗೆ ಶಬಾಷ್ಗಿರಿ ಕೊಡ್ತಾರೆ. ರಾಜಕೀಯ ಏನಕ್ಕೆ ಮಾಡ್ತಿದ್ದೀರಾ? ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದೀರಾ. ಗ್ಯಾರಂಟಿ ಅನ್ನೋದೇ ನಿಮ್ದೊಂದು ನಿಮ್ಮ ಪಕ್ಷದ ಒಂದು ಸಿದ್ಧಾಂತನೇ ಆಗಿದ್ರೆ ಅಭಿವೃದ್ಧಿ ಮಾಡಿ ತೋರಿಸಿ, ಮೂಲಭೂತಕ್ಕೆ ನೀವು ಒತ್ತು ಕೊಡಿ ಅಂತ ದೊಡ್ಡಗೌಡರು ಕೇಳ್ತಿದ್ದಾರೆ. ಚೊಂಬುನ್ನ ನೀವು ಒಂದು ಜನರನ್ನ ಡೈವರ್ಟ್ ಮಾಡ್ಲಿಕ್ಕೆ, ಮತದಾರನ ಡೈವರ್ಟ್ ಮಾಡ್ಲಿಕ್ಕೆ ದಯವಿಟ್ಟು ತರಬೇಡಿ. ಅಕ್ಷಯ ಪಾತ್ರೆ ಮಾಡ್ಬಿಟ್ಟು ನೀವು ತೋರಿಸಿ. ದೊಡ್ಡಗೌಡರು ಹೇಳಿದ್ದಾರೆ. ಸುಳ್ಳು ಅಂದ್ರೆ ಸರ್ ಇನ್ನೊಂದು, ಸಿದ್ದರಾಮಯ್ಯನವರು ಹಾಲಿ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಪ್ರಧಾನಿ ಮಾನ್ಯ ದೇವೇಗೌಡರಿಗೆ ಒಂದು ಪ್ರಶ್ನೆ ಕೇಳಿದ್ರು. ನೀವು ಅಕ್ಷಯ ಪಾತ್ರೆ ಅನ್ನೋದಾದ್ರೆ 53 ಲಕ್ಷ ಕೋಟಿ ರೂಪಾಯಿ 2014 ಇಡೀ ದೇಶದ ಸಾಲ ಇದ್ದದ್ದು, 70 ವರ್ಷಗಳ ಸಾಲ 53 ಲಕ್ಷ ಕೋಟಿ ರೂಪಾಯಿ. ಇವಾಗ ಅದು 183 ಲಕ್ಷ ಕೋಟಿ ರೂಪಾಯಿ ಆಗಿದೆ. 130 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ, ರಾಜ್ಯಕ್ಕೆ ಏನ್ ಕೊಟ್ಟಿದ್ದೀರಿ? 130 ಲಕ್ಷ ಜನರಿಗೆ ತಪ್ಪಾಗಿ ಹೋಗ್ಬಾರ್ದು ಅರುಣ್ ಸರ್. ಜನರಿಗೆ ಅಕ್ಷಯ ಪಾತ್ರೆ 1989ರಲ್ಲಿ ಇದ್ದಂತ ಒಂದು ನಾನು ಹೇಳ್ಬಿಡ್ತೀನಿ ಸರ್, ಅದು ಕೇಳ್ಬಿಡ್ತೀನಿ. 1980 ಇದ್ದಂತ ಆರ್ಥಿಕ ಸ್ಥಿತಿಗತಿಗಳಾಗಿರ್ಲಿ, ಅವತ್ತಿನ ಒಂದು ವಹಿವಾಟಿರ್ಲಿ, ಅದನ್ನ 1999 ಕಂಪೇರ್ ಮಾಡಬಾರ್ದು. 1989ರಲ್ಲಿ ಭಾರತ ದೇಶ ಹೇಗಿತ್ತು, 99ರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ 2004ರಿಂದ 2014ವರೆಗೆ ಭಾರತ ದೇಶ ಯಾವ ಮಟ್ಟದಲ್ಲಿತ್ತು, 2014ರಿಂದ 2024ಕ್ಕೆ ದೇಶ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನೀವು 2014ಕ್ಕೆ 53 ಲಕ್ಷ ಕೋಟಿ ಇದ್ದಿದ್ದು 2024 183 ಲಕ್ಷ ಕೋಟಿ ಆಗ್ತದೆ. ಒಂದು. ಎರಡನೇದು, ಕಾರ್ಪೊರೇಟ್ ಟ್ಯಾಕ್ಸ್ 30% 22%ಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಕೆಲವ್ರಿಗೆ ಮಾತ್ರ ಅನುಕೂಲ ಆಗುವಂಥದ್ದು. ಬಟ್ GST ಅಂತದ್ದು ಒಂದು ಮೊಸರು ಮೇಲೆ 5%, ಬಿಸ್ಕೆಟ್ ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೆ 18% GST ಆಗ್ತದೆ. ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೆ 18% GST, ಪೆನ್ಸಿಲ್ ಮೇಲೆ 18% GST ಹಾಕ್ತೀರಿ. ಸೊ ಬಡವರ ಮೇಲೆ ನೀವು GST ಹಾಕಿ ತೆಗೆದುಕೊಳ್ಳಿಕ್ಕೆ ನೀವು ರೆಡಿ ಇದ್ದೀರಿ. ಕಾರ್ಪೊರೇಟ್ ಕಂಪನಿಗಳಿಗೆ ನೀವು 22% ಮಾಡ್ತೀರಿ, 30%. 15 ಲಕ್ಷ ಕೋಟಿ ರೂಪಾಯಿಯನ್ನ NPI ವಸೂಲಾಗದ ಸಾಲ ಅಂತ ಮನ್ನಾ ಬಿಟ್ಬಿಡೋದು. ಕೆಲವು ಗುಜರಾತಿ ಕಂಪನಿಗಳಿಗೆ ಬೇರೆಲ್ಲ ಅದು. ಈ ರೀತಿಯ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ನನ್ಗೆ ಒಂದು ಪ್ರಶ್ನೆ ಅರ್ಥ ಆಗುದಿಲ್ಲ.
ಕೆಲವು ನಾಯಕರುಗಳಿದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ, ಎಲ್ಲರೂ ಇದ್ದೀರಾ. ನಿಮ್ಮ ಆಸ್ತಿ ಮಾತ್ರ ನಿಮ್ಮ ಇರ್ದಿರೆಲ್ಲ ತೋರಿಸುವಂಥದ್ದು 100 ಕೋಟಿನೋ 200 ಕೋಟಿನೋ 1000 ಕೋಟಿನೋ ಎಲ್ಲ ತೋರಿಸ್ತೀರಾ. ಸಾಲ ಮಾತ್ರ 30 ಕೋಟಿ 40 ಕೋಟಿ 50 ಕೋಟಿ 60 ಕೋಟಿ ಎಲ್ಲ ತೋರಿಸ್ತಾ ಇರ್ತೀರಾ. ಅದು ಹೆಂಗೆ ವರ್ಷದಿಂದ ವರ್ಷಕ್ಕೆ ಆ ಕೋಟಿ ಸಾಲಗಳು ಜಾಸ್ತಿ ಆಗುತ್ತೆ, ಆಸ್ತಿನೂ ಅಷ್ಟೇ ಜಾಸ್ತಿ ಆಗಿರುತ್ತೆ. ಸಾಲ ಹರಿದ್ಬಿಟ್ಟು ನಾವು ಆಸ್ತಿ ಜಾಸ್ತಿ ಮಾಡ್ಕೋಬೇಕಂತ ಅನ್ಸಲ್ವ? ಅದ್ ಹೆಂಗ್ ಸಾಲ ತೋರಿಸ್ತೀವಿ ನಾವು? ತೋರಿಸ್ತೀವಿ ಅಲ್ಲ ನೋಡಿ, ಯಾರೇ ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ್ರೆ, ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ಬೇಕಾದ್ರೆ ನಾವು ಇನ್ವೆಸ್ಟ್ ಮಾಡ್ತೀವಿ, ಕರೆಕ್ಟಾ? ಇನ್ವೆಸ್ಟ್ ಮಾಡ್ತೀವಿ. ಆಸ್ತಿ 100 ಕೋಟಿ 200 ಕೋಟಿ 300 ಕೋಟಿ ಇರುತ್ತೆ, ಅಪ್ರಿಸಿಯೇಷನ್ ಸಾಲ ಮಾತ್ರ 30 ಕೋಟಿ ಇರುತ್ತೆ. ಕೇಳಿ, ಅಪ್ರಿಸಿಯೇಷನ್ ಮಾಡ್ತೀವಿ, ದುಡಿತೀವಿ. ನೀವೇನ್ ಮಾಡ್ತೀರಾ? ಸಾಲ ಮಾಡ್ತೀರಾ. ಕೆಲವು ಗುಜರಾತಿ ಉದ್ಯಮಿಗಳು ಸಾಲ ಮನ್ನಾ ಮಾಡ್ತೀರಾ, ನೀವು ಸಾಲ ಮಾಡ್ತೀರಾ? ನಾನು ಗುಜರಾತ್ ಅವ್ರದ್ದೆಲ್ಲ ಹೋಗ್ತಾ ಇಲ್ಲ, ನಾನು ಸಿಂಪಲ್ ಆಗಿ ಏನೋ ಪ್ರಶ್ನೆ ಸತ್ಯ ಹೇಳಕ್ಕೆ ಕೇಳ್ಕೋಬೇಕು. ಸತ್ಯನ ಕೇಳಕ್ಕೆ ಬಿಜೆಪಿ ಧೈರ್ಯ ಬೇಕು. ಸತ್ಯ ಹೇಳೋದು, ಈಗ 15 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಿರಲ್ಲ ನೀವು, ಅದು ಯಾರಿಗಾಗಿ ಸಾಲ ಮನ್ನಾ ಮಾಡಿದ್ದೀರಿ? ರೈತರು ಮಾಡಿದ್ರ? ನಾವು 72,000 ವಸೂಲಾಗದ ಸಾಲ ಅಂತ ಹೇಳ್ತಾರೆ. ಆ ವಸೂಲಾಗದ ಸಾಲ ಬರೀ ಗುಜರಾತಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಯಾರು ಬಿಜೆಪಿಗೆ ಚಂದ ಕೊಡ್ತಾರೋ ಅವ್ರಿಗೆ ಮಾತ್ರ ಆತರ ಆಗುತ್ತೆ. ರೈತರಿಗೂ ಇಲ್ಲ. ರೈತ 72,000 ಕೋಟಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ರೈತರದು. ಬಿಜೆಪಿ 10 ವರ್ಷದಲ್ಲಿ ಯಾರು 1 ರೂಪಾಯಿ ಸಾಲ ಮನ್ನಾ ಮಾಡಿದ್ರ ರೈತರದು? ರೈತರ ಬಗ್ಗೆ ಕಾಳಜಿ ಇದೆಯಾ? 10 ವರ್ಷದಲ್ಲಿ 1,15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ದೇಶದಲ್ಲಿ ನೀವು ರಾಜ್ಯಸಭೆಗೆ ಒಂದು ಅರ್ಜಿ ಹಾಕಿ, ಲೋಕಸಭೆಗೆ ಒಂದು ಅರ್ಜಿ ಹಾಕಿ ಅಂಕಿಅಂಶ ಕೊಡಿ ಅಂತ, ನಾವು ಅಂಕಿಅಂಶ ಕೊಡಕ್ ಆಗಲ್ಲ, ಅಂಕಿಅಂಶ ಇಲ್ಲ ಅಂತಾರೆ. ಆದ್ರೆ 1,15,000 ರೈತರು ಆತ್ಮಹತ್ಯೆ ಆಗಿರೋ 1,15,000 ರೈತರು ವಿರಾಮ ತಗೊಳ್ಬೇಕು. ಬಿಜೆಪಿ ಪ್ರಯತ್ನ ಮಾಡುತ್ತೆ.